ಹಲೋ ಸ್ನೇಹಿತರೆ, ಜೀವನದ ಎಲ್ಲ ಕಷ್ಟಗಳನ್ನು ಮರೆತು ಮತ್ತೆ ನೆಮ್ಮದಿಯಿಂದ ಬಾಳುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಹೆಸರು ಜಯಲಕ್ಷ್ಮಿ ಅಂತ. ಇವರ ಹತ್ತಿರ ಮಾರುತಿ ಸುಜುಕಿ ಈಕೋ ಟೂರ್ ಒಂದು ಕಮರ್ಷಿಯಲ್ ವ್ಯಾನ್ ಕೂಡ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಯಜಮಾನರು ಕುಡುಕರು, ಪ್ರತಿದಿನ ಕುಡಿದು ಜಗಳ ಮಾಡುತ್ತಾರೆ. ಇವರಿಗೆ ಮಕ್ಕಳು ಕೂಡ ಇಲ್ಲ ಸ್ನೇಹಿತರೆ. ಅದಕ್ಕೆ ಇವರನ್ನು ಬಿಟ್ಟು ಮತ್ತೆ ಹೊಸ ಜೀವನ ನಡೆಸಲು ಜಯಲಕ್ಷ್ಮಿ ಅವರು ನಿರ್ಧಾರ ಮಾಡಿರೋದು. ಆ್ಯಂಡ್ ಮುಂದೆ ಬನ್ನಿ ಸ್ನೇಹಿತರೆ, ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಚರ್ಚೆ ಮಾಡೋಣ. ಕುಡುಕ ಗಂಡನ ಜೊತೆಗೆ ಸ್ವಲ್ಪನೂ ನೆಮ್ಮದಿ ಇಲ್ಲ. ಕಪ್ಪು ಗದ್ದೆ ಹೊಡೆಯೋದ್ರ ಬಗ್ಗೆ ಯಜಮಾನರಿಗೆ ಸ್ವಲ್ಪನೂ ಚಿಂತೆ ಇರೋದಿಲ್ಲ. ಕುಡಿದು ಹೊರಗಡೆ ಮಲಗುತ್ತಾರೆ. ಅದಕ್ಕೆ ಇವರಿಂದ ದೂರ ಆಗಲು ಜಯಲಕ್ಷ್ಮಿ ಅವರು ಪ್ರಸ್ತುತ ನಿರ್ಧಾರ ಮಾಡಿದ್ದಾರೆ. ಎರಡನೇ ಮದುವೆ ಆಗದೇ ಇದ್ದರೂ ಪರವಾಗಿಲ್ಲ, ಜೀವನದಲ್ಲಿ ನೆಮ್ಮದಿಯಿಂದ ಇರಲು ಜಯಲಕ್ಷ್ಮಿ ಅವರು ನಿರ್ಧಾರ ಮಾಡಿರೋದು ಸ್ನೇಹಿತರೆ. ಆ್ಯಂಡ್ ಮದುವೆ ಇಲ್ಲದೆ ಶಾಂತಿಯಿಂದ ಬದುಕಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಪ್ರಸ್ತುತ ಇವರಿಗೆ 40 ದಾಟಿರುತ್ತೆ ಸ್ನೇಹಿತರೆ. ಆ್ಯಂಡ್ ಎರಡನೇ ಮದುವೆ ಬೇಡ ಎಂದು ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಮದುವೆ ಆಗದೆ ನೆಮ್ಮದಿಯಿಂದ ಇರಬೇಕು. ಮೇಲಿನ ವಿಷಯ ಅರ್ಥ ಆದರೆ ದಯವಿಟ್ಟು ಅನಿಸಿಕೆ ತಿಳಿಸಿ ಎಂದು ಮಾಹಿತಿ ತಿಳಿಸಿದ್ದಾರೆ. ಇತ್ತೀಚೆಗೆ ಸ್ನೇಹಿತರೆ, ಎಷ್ಟೋ ಜನ ಮದುವೆ ಆಗದೇ ನೆಮ್ಮದಿಯಿಂದ ತಾವು ಜೀವನ ನಡೆಸ್ತಾ ಇದ್ದಾರೆ. ಸೊ ಇವರು ಕೂಡ ಅದೇ ರೀತಿ ಮದುವೆ ಆಗದೇ ಸುಖವಾಗಿ ಬಾಳಲು ಇಷ್ಟಪಡ್ತಾ ಇದ್ದಾರೆ. ಸೊ ವಿಷಯ ನಿಮಗೆ ಅರ್ಥ ಆಗಿದ್ರೆ ದಯವಿಟ್ಟು ಅನಿಸಿಕೆ ತಿಳಿಸಿ. ಪ್ರತಿಯೊಂದು ಕಮೆಂಟ್ಸ್ ಚೆಕ್ ಮಾಡಲಾಗುತ್ತೆ. ಇದು ಇವರ ಹತ್ತಿರ ಇರತಕ್ಕಂಥ ಮಾರುತಿ ಸುಜುಕಿ ಈಕೋ ಟೂರ್ ಒಂದು ಕಮರ್ಷಿಯಲ್ ವ್ಯಾನ್ ಆಗಿರುತ್ತೆ. ಒಂದು ನೋಡೋದಕ್ಕೆ ಬಾಕ್ಸಿ ಡಿಸೈನ್ ಹೊಂದಿರುತ್ತೆ, ಜೊತೆಗೆ ಅಪ್ರೈಟ್ ಡಿಸೈನ್ ಹೊಂದಿರತಕ್ಕಂಥ, ಜೊತೆಗೆ ಲಾರ್ಜ್ ವಿಂಡ್ಶೀಲ್ಡ್ ಹೊಂದಿರತಕ್ಕಂಥ ಈ ಒಂದು ಕಮರ್ಷಿಯಲ್ ವ್ಯಾನ್ ಇವರ ಹತ್ತಿರ ಇರುತ್ತೆ. ಇದರ ಒಂದು ಹೆಲೋಜಿನ್ ಹೆಡ್ಲ್ಯಾಂಪ್ಸ್ ತುಂಬಾ ಸಿಂಪಲ್ ಆಗಿರುತ್ತೆ. ಗ್ರಿಲ್ ಅಂತೂ ತುಂಬಾ ಒಂದು ಬೇಸಿಕ್ ಡಿಸೈನಲ್ಲಿ ನೋಡ್ಬೋದು. ಆ್ಯಕ್ಚುಲಿ ಈ ಒಂದು ವ್ಯಾನ್ ಸ್ನೇಹಿತರೆ ರೆಂಟ್ಗೆ ಕೊಟ್ಟು ಸ್ವಲ್ಪ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಯಜಮಾನರಿಂದ ದೂರ ಆದ ನಂತರ ಈ ಒಂದು ಮಾರುತಿ ಸುಜುಕಿ ಈಕೋ ಟೂರ್ ವ್ಯಾನಿಂದ ನನ್ನ ಜೀವನ ನಡೀತಾ ಇದೆ ಎಂದು ಮಾಹಿತಿ ಕೊಟ್ಟಿರೋದು. ಇದರ ಒಂದು ರಿಯರ್ ಲುಕ್ ಕೂಡ ಟಾಲ್ ಆ್ಯಂಡ್ ಫ್ಯಾಟ್ ಲುಕ್ ಹೊಂದಿರುತ್ತೆ. ಜೊತೆಗೆ ಆ್ಯಂಡ್ ಬ್ಯಾಕ್ ಸೈಡ್ ಟೇಲ್ ಗೇಟ್ ಬಂದ್ಬಿಟ್ಟು ಸ್ವಲ್ಪ ವೈಡ್ ಆಗಿರುತ್ತೆ. ಆ್ಯಂಡ್ ವರ್ಟಿಕಲ್ ಟೈಲಮ್ಸ್ ನಾವು ಇದರಲ್ಲಿ ನೋಡ್ಬೋದು ಸ್ನೇಹಿತರೆ. ಹಿಂದ್ಗಡೆ ಕಾರ್ಗೋ ಪೇಶ್ ತುಂಬಾ ಇರುತ್ತೆ ಸ್ನೇಹಿತರೆ. ಸೊ ಅದಕ್ಕಾಗಿ 9 ರಿಂದ 10 ಜನ ಕುಳಿತುಕೊಂಡು ಜರ್ನಿ ಮಾಡ್ಬೋದು. ಕಮರ್ಷಿಯಲ್ ಸಲುವಾಗಿ ಇದೊಂದು ಬೆಸ್ಟ್ ವ್ಯಾನ್ ಅಂತಲೇ ಹೇಳ್ಬೋದು. ಇದರಲ್ಲಿ 1.2 ಲೀಟರ್ಸ್ ಪೆಟ್ರೋಲ್ ಇಂಜಿನ್ ಇರುತ್ತೆ. ಜೊತೆಗೆ 1197 cc ಇಂಜಿನ್ ಪವರ್ ಆಗಿದ್ದು, ಜೊತೆಗೆ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇದರಲ್ಲಿ ನಾವು ನೋಡ್ಬೋದು. ಆ್ಯಂಡ್ ಅದೇ ರೀತಿ CNG ಒಂದು ಆಪ್ಷನ್ ಕೂಡ ಈ ಒಂದು ವ್ಯಾನಲ್ಲಿ ಇರುತ್ತೆ ಸ್ನೇಹಿತರೆ. ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕ ವ್ಯಾನ್ ಆಗಿರುತ್ತೆ. ಜೊತೆಗೆ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ತುಂಬಾ ಕಡಿಮೆ ಇರುತ್ತೆ.